ಸರ್ ಶುರುವಾಗಿ ಎಲ್ರಿಗೂ ನಮಸ್ಕಾರ. 22ನೇ ತಾರೀಕು ಏನು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗಿ ಬಾಲರಾಮನ ಪ್ರತಿಷ್ಠಾಪನೆ ಆಗಿ 1 ವರ್ಷ ತುಂಬುತ್ತಾ ಇರುವಂಥ ಈ ಸಂದರ್ಭದಲ್ಲಿ ಮೈಸೂರಿನ ಕುರುಬಾರಹಳ್ಳಿಯ ಚಿತ್ರಕಲಾವಿದರಾದಂಥ ಪುನೀತ್ ಮತ್ತು ಅವರ ಸ್ನೇಹಿತರು ಸುಮಾರು 7 ಜನರ ಶ್ರಮದಿಂದ ಇವತ್ತು ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ 8,000 ಚದರ ಅಡಿಯ ಸುಮಾರು 650 ಕೆಜಿ ರಂಗೋಲಿಯನ್ನು ಉಪಯೋಗಿಸಿ ಇವತ್ತು ರಾಮ ಮಂದಿರ ಮತ್ತು ಹನುಮಂತನ ಏನು ಚಿತ್ರವನ್ನು ಬಿಡಿಸುವಂಥ ರಂಗೋಲಿಯಲ್ಲಿ ಬಿಡಿಸಿರುವಂಥ ಬಣ್ಣದ ಚಿತ್ತಾರದ ರಂಗೋಲಿ ಅಂತ ಬಿಡಿಸಿರುವಂಥ ಚಿತ್ರದ ಉದ್ಘಾಟನೆಗೆ ನಾವೆಲ್ಲರೂ ಮಾಡಿದ್ದೀವಿ ಬಂಧುಗಳೇ. ಇವತ್ತು ಕಲಾವಿದರಾದಂಥ ಪುನೀತ್ ಹಾಗೂ ಅವರ ಎಲ್ಲ ಸಹಚರರು ಸುಮಾರು 6-7 ಜನ ಕಲಾವಿದರು 3 ದಿವಸ ಹಗಲು ರಾತ್ರಿ ನಿದ್ದೆಯನ್ನು ಮಾಡದೆ ಈ ಒಂದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಬಿಡಿಸಿರುವಂಥ ಅದ್ಭುತ ಆಂಜನೇಯ ಮತ್ತು ನಮ್ಮ ರಾಮ ಮಂದಿರದ ದೇವಸ್ಥಾನ ಇದನ್ನು ಕಣ್ತುಂಬಿಸ್ಕೊಳ್ಳಿಕ್ಕೆ ದಯಮಾಡಿ ಮೈಸೂರು ನಾಗರಿಕರು ಬನ್ನಿ, ನೋಡಿ, ಕಲಾವಿದರಿಗೆ ಪ್ರೋತ್ಸಾಹ ಮಾಡಬೇಕು ಅಂತೇಳಿ ಸವಿನಯ ಪ್ರಾರ್ಥನೆಯನ್ನು ನಾನು ಶ್ರೀವತ್ಸ MLA ಮಾಡ್ಕೋತಾ ಇದ್ದೀನಿ. ದಯಮಾಡಿ ನಮ್ಮ ಪುನೀತನಿಗೆ ಈ ಸಂದರ್ಭದಲ್ಲಿ ಆಶೀರ್ವಾದ ಮಾಡಿ ಅನ್ನುವಂಥ ಮನವಿಯನ್ನು ಮಾಡ್ಕೋತೀನಿ. ಎಲ್ರಿಗೂ ನಮಸ್ಕಾರ ಬಂಧುಗಳು. ಥ್ಯಾಂಕ್ ಯು.